ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಗುತ್ತಿಗೆದಾರನಿಂದ ಲಂಚ ಪಡಿತ ಸಂದರ್ಭದಲ್ಲಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದಾರ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತ್ರಿ? ಒಬ್ಬ ಶಾಸಕರಾಗಿ ಜನರಿಂದ ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿನೇ ಈ ರೀತಿ ಮಾಡೋರ ವ್ಯವಸ್ಥೆ ಏನಾಗ್ತದೆ ಸರ್? ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ, ಭ್ರಷ್ಟಾಚಾರ. ಇದೊಂದು ಕ್ಯಾನ್ಸರ್ ಪಿಡುಗು. ಈ ಪಿಡುಗನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತೇನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೇವೆ. ಜನಪ್ರತಿನಿಧಿ ಆಗಿದವರು ಆ ಒಂದು ಘನತೆಯ ಗೌರವ ಕಾಪಾಡಿಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ ಇದೆ. ಮಾತೆತ್ತರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್. ಅವ್ರದೇ ಪಕ್ಷದ ಶಾಸಕರೊಬ್ಬರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ ಸರ್. ಏನ್ ಹೇಳ್ತೀರಿ ವಿರೋಧ ಪಕ್ಷ? ನೋಡಿ, ಅವ್ರ ಪಕ್ಷ ಅಧಿಕಾರದಿಂದ ಜನ ಏನು ಕಿತ್ತಾಕ್ತಿರಲ್ಲ, ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದೆ ಭ್ರಷ್ಟಾಚಾರಕ್ಕಾಗಿ. ಅವ್ರು ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ, ಅನೇಕ ಹಗರಣಗಳು ಮಾಡಿದ್ದಕ್ಕಾಗಿ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕಷ್ಟೇ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಏನು ಬಿಜೆಪಿ ಅವರಿಗೆ ಈಗಲಾದರೂ ಬುದ್ಧಿ ಬರಬೇಕು. ಬಿಜೆಪಿ ಶಾಸಕರು ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಾರ. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಗುತ್ತಿಗೆದಾರನಿಂದ ಲಂಚ ಪಡಿತ ಸಂದರ್ಭದಲ್ಲಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದಾರ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತ್ರಿ? ಒಬ್ಬ ಶಾಸಕರಾಗಿ ಜನರಿಂದ ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿನೇ ಈ ರೀತಿ ಮಾಡೋರ ವ್ಯವಸ್ಥೆ ಏನಾಗ್ತದೆ ಸರ್? ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ, ಭ್ರಷ್ಟಾಚಾರ. ಇದೊಂದು ಕ್ಯಾನ್ಸರ್ ಪಿಡುಗು. ಈ ಪಿಡುಗನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತೇನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೇವೆ. ಜನಪ್ರತಿನಿಧಿ ಆಗಿದವರು ಆ ಒಂದು ಘನತೆಯ ಗೌರವ ಕಾಪಾಡಿಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ ಇದೆ. ಮಾತೆತ್ತರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್. ಅವ್ರದೇ ಪಕ್ಷದ ಶಾಸಕರೊಬ್ಬರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ ಸರ್. ಏನ್ ಹೇಳ್ತೀರಿ ವಿರೋಧ ಪಕ್ಷ? ನೋಡಿ, ಅವ್ರ ಪಕ್ಷ ಅಧಿಕಾರದಿಂದ ಜನ ಏನು ಕಿತ್ತಾಕ್ತಿರಲ್ಲ, ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದೆ ಭ್ರಷ್ಟಾಚಾರಕ್ಕಾಗಿ. ಅವ್ರು ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ, ಅನೇಕ ಹಗರಣಗಳು ಮಾಡಿದ್ದಕ್ಕಾಗಿ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕಷ್ಟೇ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಏನು ಬಿಜೆಪಿ ಅವರಿಗೆ ಈಗಲಾದರೂ ಬುದ್ಧಿ ಬರಬೇಕು. ಬಿಜೆಪಿ ಶಾಸಕರು ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಾರ. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಗುತ್ತಿಗೆದಾರನಿಂದ ಲಂಚ ಪಡಿತ ಸಂದರ್ಭದಲ್ಲಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದಾರ. ಈ ಕುರಿತು ಮಾತಾಡೋಣ. ನಮ್ಮ ಜೊತೆ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದ್ದಾರೆ. ಸರ್, ಏನ್ ಹೇಳ್ಬೇಕಂತ್ರಿ? ಒಬ್ಬ ಶಾಸಕರಾಗಿ ಜನರಿಂದ ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿನೇ ಈ ರೀತಿ ಮಾಡೋರ ವ್ಯವಸ್ಥೆ ಏನಾಗ್ತದೆ ಸರ್? ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ, ಭ್ರಷ್ಟಾಚಾರ. ಇದೊಂದು ಕ್ಯಾನ್ಸರ್ ಪಿಡುಗು. ಈ ಪಿಡುಗನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತೇನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೇವೆ. ಜನಪ್ರತಿನಿಧಿ ಆಗಿದವರು ಆ ಒಂದು ಘನತೆಯ ಗೌರವ ಕಾಪಾಡಿಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ ಇದೆ. ಮಾತೆತ್ತರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್. ಅವ್ರದೇ ಪಕ್ಷದ ಶಾಸಕರೊಬ್ಬರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ ಸರ್. ಏನ್ ಹೇಳ್ತೀರಿ ವಿರೋಧ ಪಕ್ಷ? ನೋಡಿ, ಅವ್ರ ಪಕ್ಷ ಅಧಿಕಾರದಿಂದ ಜನ ಏನು ಕಿತ್ತಾಕ್ತಿರಲ್ಲ, ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದೆ ಭ್ರಷ್ಟಾಚಾರಕ್ಕಾಗಿ. ಅವ್ರು ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ, ಅನೇಕ ಹಗರಣಗಳು ಮಾಡಿದ್ದಕ್ಕಾಗಿ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕಷ್ಟೇ. ಸೊ ಇದು
ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು ಏನು ಬಿಜೆಪಿ ಅವರಿಗೆ ಈಗಲಾದರೂ ಬುದ್ಧಿ ಬರಬೇಕು. ಬಿಜೆಪಿ ಶಾಸಕರು ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಾರ. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಗುತ್ತಿಗೆದಾರನಿಂದ ಲಂಚ ಪಡಿತ ಸಂದರ್ಭದಲ್ಲಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದಾರ. ಈ ಕುರಿತು ಮಾತಾಡೋಣ ನಮ್ಮ ಜೊತೆ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ? ಒಬ್ಬ ಶಾಸಕರಾಗಿ ಜನರಿಂದ ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿನೇ ಈ ರೀತಿ ಮಾಡೋರ ವ್ಯವಸ್ಥೆ ಏನಾಗ್ತದೆ ಸರ್? ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ. ಭ್ರಷ್ಟಾಚಾರ ಇದೊಂದು ಕ್ಯಾನ್ಸರ್, ಪಿಡುಗು. ಈ ಪಿಡುಗನ್ನು ಬುಡಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತಾನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೇವೆ. ಜನಪ್ರತಿನಿಧಿ ಆಗಿದವರು ಆ ಒಂದು ಘನತೆಯ ಗೌರವ ಕಾಪಾಡಿಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ ಇದೆ. ಸರ್, ಈಗ ಮಾತೆತ್ತರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್. ಅವ್ರದೇ ಪಕ್ಷದ ಶಾಸಕರೊಬ್ಬರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ ಸರ್, ಏನು ಹೇಳ್ತೀರಿ ವಿರೋಧ ಪಕ್ಷ? ನೋಡಿ, ಅವ್ರ ಪಕ್ಷ ಅಧಿಕಾರದಿಂದ ಜನ ಏನು ಕಿತ್ತಾಕ್ತಿರಲ್ಲ, ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದೆ ಭ್ರಷ್ಟಾಚಾರಕ್ಕಾಗಿ. ಅವ್ರು ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ, ಅನೇಕ ಹಗರಣಗಳು ಮಾಡಿದ್ದಕ್ಕಾಗಿ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕಷ್ಟೇ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಏನು ಬಿಜೆಪಿ ಅವರಿಗೆ ಈಗಲಾದರೂ ಬುದ್ಧಿ ಬರಬೇಕು. ಬಿಜೆಪಿ ಶಾಸಕರು ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಾರ. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಜೆಪಿ ಶಾಸಕ ಚಂದ್ರು ಲಂಬಾಣಿ ಅವರು ಗುತ್ತಿಗೆದಾರನಿಂದ ಲಂಚ ಪಡಿತ ಸಂದರ್ಭದಲ್ಲಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದಾರ. ಈ ಕುರಿತು ಮಾತಾಡೋಣ ನಮ್ಮ ಜೊತೆ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ? ಒಬ್ಬ ಶಾಸಕರಾಗಿ ಜನರಿಂದ ಜನರಿಗೋಸ್ಕರ ಆಯ್ಕೆಯಾದ ಜನಪ್ರತಿನಿಧಿನೇ ಈ ರೀತಿ ಮಾಡೋರ ವ್ಯವಸ್ಥೆ ಏನಾಗ್ತದೆ ಸರ್? ನೋಡಿ, ಇದೊಂದು ಅಕ್ಷಮ್ಯ ಅಪರಾಧ. ಭ್ರಷ್ಟಾಚಾರ ಇದೊಂದು ಕ್ಯಾನ್ಸರ್, ಪಿಡುಗು. ಈ ಪಿಡುಗನ್ನು ಬುಡಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರುತ್ತಾನೆ. ಏನೀಗ ಬಿಜೆಪಿ ಶಾಸಕರ ಅವ್ರ ನಡೆ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡಿ, ಭ್ರಷ್ಟಾಚಾರ ವ್ಯಾಪಕವಾಗಿ ಇವತ್ತು ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೇವೆ. ಜನಪ್ರತಿನಿಧಿ ಆಗಿದವರು ಆ ಒಂದು ಘನತೆಯ ಗೌರವ ಕಾಪಾಡಿಕೊಂಡು ಹೋಗುವಂಥದ್ದು ಅವರ ಕರ್ತವ್ಯ ಇದೆ. ಸರ್, ಈಗ ಮಾತೆತ್ತರ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್. ಅವ್ರದೇ ಪಕ್ಷದ ಶಾಸಕರೊಬ್ಬರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ ಸರ್, ಏನು ಹೇಳ್ತೀರಿ ವಿರೋಧ ಪಕ್ಷ? ನೋಡಿ, ಅವ್ರ ಪಕ್ಷ ಅಧಿಕಾರದಿಂದ ಜನ ಏನು ಕಿತ್ತಾಕ್ತಿರಲ್ಲ, ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದೆ ಭ್ರಷ್ಟಾಚಾರಕ್ಕಾಗಿ. ಅವ್ರು ಭ್ರಷ್ಟಾಚಾರ ಮಾಡಿದ್ದಕ್ಕಾಗಿ, ಅನೇಕ ಹಗರಣಗಳು ಮಾಡಿದ್ದಕ್ಕಾಗಿ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕಷ್ಟೇ. ಸೊ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಏನು ಬಿಜೆಪಿ ಅವರಿಗೆ ಈಗಲಾದರೂ ಬುದ್ಧಿ ಬರಬೇಕು. ಬಿಜೆಪಿ ಶಾಸಕರು ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವ ಮೂಲಕ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಾರ. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.